ಅಲ್ಪಾಯುಷಿ ಅಂತ ಹೇಳಿದಕ್ಕೆ ಜ್ಯೋತಿಷಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಟೆಕ್ಕಿ ಇದೀಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಭವಿಷ್ಯಕ್ಕೆ ಹೆದರಿ 29 ವರ್ಷದ ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಶಂಕೆ ವ್ಯಕ್ತ ಆಗ್ತಾ ಇದೆ. ಬಹಳ ವಿಚಿತ್ರ ಸ್ಟೋರಿ ಇದು. ಜ್ಯೋತಿಷಿ ಹೇಳಿದ್ರಂತೆ ಈ ರೀತಿಯಾಗಿ ಆಗಬಹುದು ಅಂತ ಹೇಳಿ, ಅಲ್ಪಾಯುಷಿ ನೀನು ಅಂತ ಹೇಳಿ, ಅದಕ್ಕೆ ಮನನೊಂದು ಭವಿಷ್ಯದಲ್ಲಿ ಏನಾಗಬಹುದೋ ಅಂತ ಹೇಳಿ ಎದುರ್ಕೊಂಡಿದೀಗ 29 ವರ್ಷದ ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 9ನೇ ದಿನದ ಪೂಜೆ ಕೊನೆಯ ದಿನದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು. ಇಷ್ಟಪಟ್ಟ ಹುಡುಗನ ಜೊತೆ ಮದುವೆ ಆಗಬೇಕಾಗಿದ್ದಂತ ಯುವತಿ. ಬಾಗಲಕೋಟೆಯ ಎಂಇಐ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. 29 ವರ್ಷದ ವಿದ್ಯಾಜ್ಯೋತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಾಷ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವಿದ್ಯಾಜ್ಯೋತಿ 9ನೇ ದಿನ ದೇವರಿಗೆ ತಾಳಿ ಕೊಡುವಂತೆ ಹೇಳಿದಂತ ಜ್ಯೋತಿಷಿ. 9ನೇ ದಿನ ಮಾರಮ್ಮ ದೇವರಿಗೆ ತಾಳಿ ಕೊಡಲು ಸಿದ್ಧತೆ ಮಾಡಿಕೊಂಡಿದ್ರು. ಊಟದ ನಂತರ ರೂಮ್ ಸೇರಿದಂತಹ ಯುವತಿ ಅದಾದ ನಂತರ ದಿಢೀರಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯುವತಿ ಅಲ್ಪಾಯುಷಿ ಅಂತ ಹೇಳಿ ಭವಿಷ್ಯ ನುಡಿದಿದ್ದಂತಹ ಜ್ಯೋತಿಷಿ ಇದರಿಂದನೇ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆಯಲ್ಲಿ ಹುಟ್ಟುತ್ತಾ ಇದೆ. ಇನ್ನೇನು ಮದುವೆ ಆಗಬೇಕಿತ್ತು ಅಷ್ಟೇ, ಅದು ಕೂಡ ಇಷ್ಟಪಟ್ಟುವಂತಹ ಹುಡುಗನ ಜೊತೆ ಮದುವೆ ಆಗಬೇಕಿತ್ತು. ಆದರೆ ದುರಾದೃಷ್ಟವಶಾತ್ ಭವಿಷ್ಯಕ್ಕೆ ಹೆದರಿ ಈಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತ ಆಗ್ತಾ ಇದೆ. ಬಾಗಲಕೋಟೆಯ ಎಂಇಐ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. 9ನೇ ದಿನ ದೇವರಿಗೆ ತಾಳಿ ಕೊಡುವಂತೆ ಹೇಳಿದ ಜ್ಯೋತಿಷಿ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ಇದು ಬಹಳ ವಿಚಿತ್ರ ಸ್ಟೋರಿ ಅಂತ ಅನಿಸ್ತಾ ಇದೆ. ಜ್ಯೋತಿಷಿ ಹೇಳಿದಂತ ಒಂದು ಭವಿಷ್ಯಕ್ಕೆ ಹೆದರ್ಕೊಂಡು ಇವರು ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಏನಿದೆ ಹೆಚ್ಚಿನ ಮಾಹಿತಿ? ಏನು ಅಂತಂದ್ರೆ, ಕಳೆದ 10 ದಿನಗಳ ಹಿಂದೆ ಏನು ಈಗ ಒಂದು ಆತ್ಮಹತ್ಯೆಗೆ ಶರಣಾಗಿರುವಂತ ಟೆಕ್ಕಿ ಏನಿದ್ದಾಳೆ, ಏನು ವಿದ್ಯಾಜ್ಯೋತಿ ಏನಿದ್ದಾಳೆ, ಅವರು ಪೋಷಕರಿಗೆ ಒಬ್ರು ಜ್ಯೋತಿಷಿ ಹೇಳಿರುವಂತ ಪ್ರಕಾರ ಮಗಳು ಅಲ್ಪಾಯುಷಿ ಆಗಿರ್ತಾಳೆ, ಹೀಗಾಗಿ ಒಂದು ವ್ರತವನ್ನ ಆಚರಣೆ ಮಾಡಬೇಕು, ಒಂದು ಗ್ರಾಮ ದೇವತೆ ಮಾರಮ್ಮ ದೇವಿಗೆ ಒಂದು ಮಾಂಗಲ್ಯ ದಾನ ಏನು ಹರಕೆ ರೂಪದಲ್ಲಿ ಕೊಡುವ ಮೂಲಕ ಈ ಒಂದು ಅಪಮೃತ್ಯವನ್ನು ತಡಿಬಹುದು ಅಂತ ಹೇಳ್ಬಿಟ್ಟು ಒಂದು ಸೂಚನೆ ನೀಡಿರ್ತಾರೆ. ಈ ಒಂದು ಪೂಜಾ ಕ್ರಮವನ್ನ ಕಳೆದ 8 ದಿನಗಳ ಕಾಲ ವಿದ್ಯಾಜ್ಯೋತಿ ಪೋಷಕರು ಏನೊಂದು ಪೂಜೆಯನ್ನ ನಡೆಸ್ಕೊಂಡು ಬಂದು ಕೊನೆಯ ದಿನ ಆದಂತ ನಿನ್ನೆ 9ನೇ ದಿನ ತಮ್ಮ ಮಗಳು ಏನು ಇದೇ ಸಂದರ್ಭದಲ್ಲಿ ಹೋಗಿ ನೇಣು ಹಾಕೊಂಡಿರುವಂತದ್ದು. ಪೂಜೆ ಸಂದರ್ಭದಲ್ಲಿ ಏನು ಆಕೆ ರೂಮ್ ಕೊಠಡಿಗೆ ಹೋದಾಗ ಎಲ್ಲೋ ಕೆಲಸ ಮಾಡ್ತಿರ್ಬೋದು ಅಂತ ಹೇಳಿ ಆಕೆ ಪೋಷಕರು ಕೆಲ ಗಂಟೆಗಳ ಬಳಿಕ ಬರ್ಲಿ ಅಂತ ಹೇಳಿ ಅವರು ಕೂಡ ಸುಮ್ಮನಾಗಿರ್ತಾರೆ. ಇದೇ ಸಂದರ್ಭದಲ್ಲಿ ಆಕೆ ಯಾವಾಗ ಬಹಳ ಹೊತ್ತಾದ್ರೂ ಕರೆದ್ರೂ ಕೂಡ ಯಾವಾಗ ಡೋರ್ ಓಪನ್ ಮಾಡೋದಿಲ್ಲ. ಇದೇ ಸಂದರ್ಭದಲ್ಲಿ ಆಕೆ ತಾಯಿ ಕೂಡ ಹೋಗಿ ಬಾಗಿಲು ತಟ್ಟಿ ನೋಡಿದಾಗ ಈ ಒಂದು ಪ್ರಕರಣ ಬೆಳಗ್ಗೆ ಕಿಟಕಿಯಲ್ಲಿ ನೋಡಿದ ಬಳಿಕ ನೇಣಿಗೆ ಶರಣಾಗಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಇದೇ ಸಂದರ್ಭದಲ್ಲಿ ಏಕೆ ಈ ಪೂಜಾ ಕ್ರಮ ನಡೀತಿರ್ಬೇಕಾದ್ರೆ ಈ ಒಂದು ಅಚಾತುರ್ಯನ್ನ ಮಾಡ್ಕೊಂಡಿರೋ ಯುವತಿ ಯಾಕೆ ಮಾಡ್ಕೊಂಡಿದ್ದಾಳೆ ಅಂತ ಒಂದು ಅನುಮಾನ ಕೂಡ ವ್ಯಕ್ತ ಆಗುತ್ತೆ. ಯಾಕೆಂದ್ರೆ ಕೆಲಸದ ಜಾಗದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿತ್ತಾ, ಇಲ್ಲ ಪ್ರೀತಿಸಿದ ಹುಡುಗ ಏನು ಇಬ್ರು ಮನೆಯವರು ಕೂಡ ಒಪ್ಪಿಗೆ ಸೂಚಿಸಿರುವಂತದ್ದು ಇವರಿಬ್ಬರ ಮದುವೆಗೆ. ಮಗಳ ಅಲ್ಪಾಯುಷ್ಯ ಅಂತ ಹೇಳಿರೋ ಒಂದು ಕಾರಣಕ್ಕೋಸ್ಕರ ಈ ಪೂಜಾ ಕ್ರಮ ಅನುಸರಿಸ್ತಿರ್ಬೇಕಾದ್ರೆ ಈ ರೀತಿ ಒಂದು ಅಚಾತುರ್ಯ ನಡೆದಿರುವಂತದ್ದು ನಿಜವಾಗ್ಲೂ ಶೋಚನೀಯ ಅಂತಾನೆ ಹೇಳ್ಬೋದು. ರೋಶಿನಿ, ರಾಘವೇಂದ್ರ, ಇಲ್ಲಿ ಮುಖ್ಯವಾಗಿ ಈಕೆ ಏನ್ ಅನ್ಕೊಂಡಿರ್ತಾಳೋ ಎಲ್ಲವೂ ಕೂಡ ಇವಳು ಇಷ್ಟಪಟ್ಟಂತೆ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಅವ್ರ ಪೇರೆಂಟ್ಸು ತಂದೆ ತಾಯಿ ಕೂಡ ಸಪೋರ್ಟ್ ಮಾಡ್ತಿರ್ತಾರೆ. ಆದ್ರೂ ಕೂಡ ಈಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಈಗ ಇವ್ರ ಮನೆಯವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇದೇ ಕಾರಣ ಇರ್ಬೋದಾ, ಬೇರೆ ಏನಾದ್ರೂ ರೀಸನ್ ಇರ್ಬೋದಾ ಅಂತ? ಇಲ್ಲ, ಮೇಲ್ನೋಟಕ್ಕೆ ಇದು ಎಲ್ಲೋ ಏನು ತನ್ನ ಪ್ರೀತಿಸಿರೋ ಹುಡುಗನಲ್ಲಿ ಏನಾದ್ರೂ ಒಂದು ವ್ಯತ್ಯಾಸ, ಮಾತಿನ ದಾಟಿಗಳಲ್ಲಿ ಏನಾದ್ರು ವ್ಯತ್ಯಾಸ ಕಂಡು ಬಂತ, ಇಲ್ಲ ಕೆಲಸ ಮಾಡೋಂಥ ಜಾಗದಲ್ಲಿ ಏನಾನೋ ವ್ಯತ್ಯಾಸ, ಮನಸ್ಸು ನೋವಾಗುವಂತ ಒಂದು ರೀತಿ ಘಟನೆ ನಡೀತಾ, ಇಲ್ಲ ಪೋಷಕರ ಪೂಜೆನಲ್ಲಿ ತಲ್ಲೀನರಾಗಿ ಏನ್ ಪೂಜಾ ಕ್ರಮ ಮಾಡ್ತಿರ್ತಾರೆ, ಇಲ್ಲ ಏನ್ ಪೋಷಕರು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದಾರಲ್ಲ ಅಂತ ಹೇಳೋ ಒಂದು ಮನಸ್ಸಿಗೆ ತಗೊಂಡಿರ್ತಾಳ, ಯಾವ್ದು ಕೂಡ ಗೊತ್ತಿರೋದಿಲ್ಲ. ಯಾಕೆಂದ್ರೆ ಅವ್ರ ಪೋಷಕರು ಕೂಡ ಈ ಒಂದು ಮಾಹಿತಿ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ, ಬಹಳ ಮನನೊಂದಿದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲದೆ ಮಗಳು ಏನೇ ಕೇಳಲಿ, ಒಂದು ಚಿಕ್ಕ ಮಗುವಿಂದ ಹಿಡಿದು ಇದುವರೆಗೂ ಏನು ಒಂದು ಕೆಲ್ಸಕ್ಕೆ ಏನು ಬಾಷ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಂತ ವಿದ್ಯಾ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋಂಥದ್ದು. ಬೆಳಗ್ಗೆ ಎದ್ರೆ ಮಗಳ ಜೊತೆನೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡುವಂತ ಪೋಷಕರು ಆಕೆ ಮದುವೆ ಇರ್ಬೋದು, ಕೆಲಸ ಇರ್ಬೋದು, ಆಕೆ ಕೆರಿಯರ್ಗೋಸ್ಕರ ಬಹಳಷ್ಟು ಅವಳಿಗೆ ಹೇಳ್ದಾಗೆಲ್ಲ ಕೇಳಿರುವಂತದ್ದು. ಯಾಕೆಂದ್ರೆ ಈಕೆ 2ನೇ ಮಗಳು ಮೂಲತಃ ಕೊಡಗೂರಾದ್ರೂ ಕೂಡ ಒಂದು ಪ್ರಾಕ್ಟಿಕಲ್ ಆಗಿ ಜೀವನ ಮಾಡುವಂತ ಕುಟುಂಬ ಅಂತಾನೆ ಹೇಳ್ಬೋದು. ಆದ್ರೆ ಯಾವುದೇ ಈ ಒಂದು ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಣೆ ಮಾಡ್ತಿರುವಂತದ್ದು ರೋಶಿನಿ. ಅಲ್ಲದೆ ಪೊಲೀಸ್ ತನಿಖಾ ಅಂತ ಈಗಾಗಲೇ DCP ನಾಗೇಶ್ವರ್ ಕೂಡ ಈ ತನಿಖೆಯನ್ನ ತೀವ್ರವಾಗಿ
ತನಿಖೆ ನಡೀಬೇಕು ಅಂತ ಹೇಳಿ ಈಗಾಗಲೇ ಬಗವಂಟೆ ಪೊಲೀಸರಿಗೆ ಸೂಚಿಸಿರುವಂತದ್ದು. ಒಟ್ಟಾರೆ ತನಿಖೆ ಪೂರ್ಣಗೊಂಡ ನಂತರ ಇದರ ಸತ್ಯಾಸತ್ಯತೆ ತಿಳಿಯಬೇಕಾಗಿದೆ ರೋಶಿನಿ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನೋಡಿ, ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಇತ್ತು, ಮನೆಯಲ್ಲಿ ಈಕೆ ಹೇಳ್ದಂಗೆ ಎಲ್ಲವೂ ಕೂಡ ನಡೀತಾ ಇತ್ತು, ಇನ್ನೇನು ಮದುವೆ ಆಗಬೇಕಿತ್ತು ಅಷ್ಟೇ, ಅದು ಕೂಡ ತಮ್ಮ ಇಷ್ಟದ ಹುಡುಗನ ಜೊತೆ. ಆದರೆ ದಿಢೀರಾಗಿ ಈ ರೀತಿಯಾಗಿ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ್ರು ಅಂತ ಹೇಳಿ ಇದೀಗ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಈಗಲೂ ಕೂಡ ನಿಖರವಾದಂಥ ಕಾರಣ ಗೊತ್ತಿಲ್ಲ. ಒಂದು ಕಡೆ ಜ್ಯೋತಿಷಿ ಹೇಳಿದಂಥ ಒಂದು ಭವಿಷ್ಯ ಇರ್ಬೋದು ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಂತ ಹೇಳಿ ಇದೀಗ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ.